ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿ ಬಂದು ಕೇವಲ 4 ದಿನಗಳು ಮಾತ್ರ ಆಗಿದೆ. ಅಷ್ಟರಲ್ಲೇ ಈಗ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರಕ್ಕೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಶೇರ್ ಅಂಡ್ ಕೇರ್ ಪಾಲಿಸಿ ಅನುಸರಿಸಬೇಕಾದಂತಹ ಅನಿವಾರ್ಯ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗದೇ ಇದ್ದರೆ ಡೆಡ್ಲೈನ್, ರೆಡ್ ಸೈರನ್ ಅಂತ ಇದ್ದಾರೆ. ಅಷ್ಟೆಲ್ಲ ಏನೂ ಆಗಿಲ್ಲ. ಆರಂಭಿಕ ಆಘಾತ ಮರುಕಳಿಸದಂತೆ ಎಚ್ಚರಿಕೆ ವಹಿಸೋದು ಅಗತ್ಯ. ಸರ್ಕಾರ ರಚನೆಯಾದ 48 ಗಂಟೆನಲ್ಲೇ ಇವೆಲ್ಲ ಆಗೋಯ್ತು, ಆಗಬಾರ್ದಾಗಿತ್ತು. ರಾಜೀನಾಮೆ ಕೊಟ್ಬಿಟ್ರು. ಅದೊಂದು ಗೊಂದಲ ಇವಾಗ ಆಗಿದೆ. ಸೊ ಆಪ್ತ ಸಚಿವರ ಬಂಡಾಯದ ಬಾವುಟ ಮತ್ತೆ ಹೆಚ್ಚಾಗುತ್ತಾ ಅಂದರೆ ನನ್ನ ಪ್ರಕಾರ ನೋಡಬೇಕು. ಹೈಕಮಾಂಡ್ ಅಂತೂ ಖಡಕ್ ಸೂಚನೆ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ನಾವು ಆಸ್ಪದ ಕೊಡಲ್ಲ ಅಂತನ್ಬಿಟ್ಟು. ಇದೊಂದು ಇನ್ಸಿಡೆಂಟ್, ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಬಿಟ್ರು. ಇದೊಂದು ಇವಾಗ ಇಷ್ಟೆಲ್ಲದಕ್ಕೂ ಕಾರಣ ಆಗ್ತಾ ಇದೆ. ಬಟ್ ಅದನ್ನು ನಾವು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಕೋತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾನೇ ಇದ್ದಾರೆ. ಮುಖ್ಯಮಂತ್ರಿಗಳು ಬಗೆಹರಿಸ್ಕೋತೀವಿ ಅಂತ. ರಾಮಲಿಂಗಾರೆಡ್ಡಿಯವರು ಕೂಡ ಒಂದು ಹಂತದಲ್ಲಿ ನಿನ್ನೆ ರಾತ್ರಿ ಎಲ್ಲ ಬಗೆಹರಿದಿದೆ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಅದು ಸ್ಪಷ್ಟ ಫಲಿತಾಂಶವನ್ನು ಕೊಟ್ಟಿಲ್ಲ, ಏನಾಗಿದೆ ಅಂತಂದ್ಬಿಟ್ಟು ನಿಗೂಢವಾಗಿದೆ, ಸಸ್ಪೆನ್ಸ್.